ಒಟ್ಟಾರೆ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರು, ಯುವಕ ಸ್ನೇಹಿತರು ಈ ಚುನಾವಣೆಯಲ್ಲಿ ಪಕ್ಷದ ಹಲವಾರು ಅಭಿಮಾನಿಗಳು, ಹಿತೈಷಿಗಳು ಕೊನೆಯ ಹಂತದಲ್ಲಿ ನನ್ನನ್ನು ನಿಲ್ಲಲೇಬೇಕು ಅಂತ ಹೇಳಿ ಒತ್ತಡವನ್ನು ಹಾಕುವಂಥದ್ದೇನಿದೆ. ನಾನು ಚುನಾವಣೆಯಲ್ಲಿ ಹಳ್ಳಿಗಳಿಗೆ ಬರದೇ ಇದ್ದರೂ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಪ್ರಮುಖರು ಜೊತೆಗೂಡಿ ಬಿಜೆಪಿ ಮತ್ತು ಜೆಡಿಎಸ್ನ ನಿಷ್ಠಾವಂತ ಕಾರ್ಯಕರ್ತರುಗಳು ಸಹ ಜೊತೆಗೂಡಿ ಸುಮಾರು 3 ಲಕ್ಷಗಳ ಸಮೀಪಕ್ಕೆ ಬಹುಮತವನ್ನು ತೆಗೆದುಕೊಳ್ಳುವಂಥದ್ದೇನಿದೆ. ಬಹುಶಃ ಅದಕ್ಕೆ ಕಾರಣ ಕುಮಾರಣ್ಣ ಏನಾದರೂ ಲೋಕಸಭೆಗೆ ಮಂಡ್ಯದಿಂದ ಆಯ್ಕೆ ಆದರೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ, ರೈತರಿಗೆ ಏನಾದರೂ ಅನುಕೂಲಗಳಾಗುತ್ತೆ ಅಂತ ಹೇಳಿ ನೀವೇ ಈ ಚುನಾವಣೆಯನ್ನು ನಡೆಸಿದ್ದೀರಿ. ನಾನು ಚುನಾವಣೆ ನಡೆಸಲಿಕ್ಕೇನು ಬರಲಿಲ್ಲ. ನೀವೇ ಸ್ವಂತ ಒಂದು ಶ್ರಮದಲ್ಲಿ ಹೆಚ್ಚಿನ ಬಹುಮತ ತರಬೇಕು ಅಂತ ಹೇಳಿ, ಅದು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವೋ ಇಲ್ಲ ನಾನು ರಾಜಕಾರಣಕ್ಕೆ ಬಂದ ನಂತರ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ನನ್ನನ್ನು ಈ ಮಟ್ಟದವರೆಗೆ ತೆಗೆದುಕೊಂಡು ಹೋಗಿದ್ದೀರಿ. ನಿಮ್ಮಗಳ ಒಂದು ಶ್ರಮ ಇದು ನನ್ನ ಗೆಲುವಲ್ಲ, ಮಂಡ್ಯ ಜಿಲ್ಲೆಯ ಜನತೆ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ತಮ್ಮೆಲ್ಲರ ನಿರೀಕ್ಷೆಗಳು ನಾನು ಲೋಕಸಭೆಯಲ್ಲಿ ತಮ್ಮ ಆಶೀರ್ವಾದದಿಂದ ಆಯ್ಕೆಯಾದ ನಂತರ ತಮ್ಮೆಲ್ಲರ ನಿರೀಕ್ಷೆಗಳಿತ್ತು. ಕುಮಾರಣ್ಣ ಈ ಬಾರಿ ಒಂದು ಕೇಂದ್ರದಲ್ಲಿ ಕೃಷಿ ಇಲಾಖೆಯ ಮಂತ್ರಿ ಆಗಬಹುದು, ರೈತರಿಗೆ ಕುಮಾರಣ್ಣನಿಂದ ಏನಾದರೂ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಹೃದಯದಲ್ಲಿ ಆ ಒಂದು ಆಸೆಯ ಭಾವನೆಗಳನ್ನು ಹೊಂದಿದ್ರೆ ನಾನು ನಮ್ಮ ಕೃಷಿ ಸಚಿವನಾಗಲಿಕ್ಕೆ ಆಗಲಿಲ್ಲ. ಇವತ್ತು ನನಗೆ ನೋವಿದೆ. ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಬಹುಶಃ ಪ್ರತಿನಿತ್ಯ ಪತ್ರಿಕೆಗಳನ್ನು ಓದ್ತಕ್ಕಂಥವರು ಬಹಳ ಜನ ಇದ್ದೀರಿ. ಸುಮಾರು 1100ಕ್ಕೂ ಹೆಚ್ಚು ರೈತರ ಮತ್ತೆ ಆತ್ಮಹತ್ಯೆಗಳು ಈ ಕಳೆದ 1 ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಮಾಧ್ಯಮದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕಳೆದ 1 ವರ್ಷದಲ್ಲಿ ಈಗಿನ ಸರ್ಕಾರದ ಆಡಳಿತದಲ್ಲಿ ಇದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥ ನೋವು. ನಾನು ಹಲವಾರು ಬಾರಿ ಹೇಳಿದ್ದೆ ನಮ್ಮ ರೈತ ಬಂಧುಗಳಿಗೆ, ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನನಗೆ ಅಧಿಕಾರ ದೊರಕಿದ್ರೆ ನಮ್ಮ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಕುಟುಂಬಗಳು ಅನಾಥರಾಗಬಾರದು ಅಂತಕ್ಕಂಥದ್ದನ್ನ 100 ಬಾರಿ ನಾನು ಜನತೆಯ ಮುಂದೆ ಹೇಳಿದ್ದೇನೆ. ಇವತ್ತೂ ಒಂದು ಮಾತು ಹೇಳ್ತೇನೆ, ನನಗೆ ಚುನಾವಣೆಯಲ್ಲಿ ಗೆದ್ದ ನಂತರ ಕೇಂದ್ರದ ಸಚಿವನಾದ ನಂತರ ಕಳೆದ ವಾರ ನಾನು ಮಂಡ್ಯ ನಗರದಲ್ಲಿ ಬೆಳಗ್ಗೆ 12 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 8 ಗಂಟೆಯವರೆಗೆ ನಿರಂತರವಾಗಿ ನೀವು ಕೊಟ್ಟಂಥ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇನೆ. ಆ ಅರ್ಜಿಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚಿನ ಅರ್ಜಿಗಳು ಬಂದಿರತಕ್ಕಂಥದ್ದು ನಿಮ್ಮ ಒಂದು ಜಮೀನುಗಳ ಒಂದು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು. ಕೆಲವು ಭಾಗದಲ್ಲಿ ಸ್ಮಶಾನಗಳಿಲ್ಲ ಅಂತ, ಖಾತೆ ಆಗಿಲ್ಲ ಅಂತ ಹೇಳಿ, ರಸ್ತೆಗಳು ಬಿಟ್ಟಿಲ್ಲ ಅಂತ ಹೇಳಿ, ಒತ್ತುವರಿಯಾಗಿದೆ ಅಂತ, ಹೀಗೆ ರೆವೆನ್ಯೂ ಇಲಾಖೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೊಟ್ಟಿರತಕ್ಕಂಥದ್ದು ಸುಮಾರು 400-450 ಅರ್ಜಿಗಳು ಬಂದಿದ್ದಾವೆ. ಹಲವಾರು ಕುಟುಂಬದಲ್ಲಿ ಇರ್ತಕ್ಕಂಥ ಬಡತನ, ಆ ಬಡತನಕ್ಕೆ
ಏನಾದರೂ ನಮಗೆ ಸ್ವಲ್ಪ ಆರ್ಥಿಕ ನೆರವನ್ನು ಕೊಡಿ ಅಂತ ಹೇಳಿ ಅದು ಸಹ ಒಂದು 200-300 ಮನವಿಗಳು ಹಲವಾರು ನನ್ನ ತಾಯಂದಿರು ಬಡತನದಲ್ಲಿರ್ತಕ್ಕಂಥವರು ಕುಟುಂಬದ ಕಷ್ಟಗಳನ್ನು ಹೇಳಿ ಪತ್ರ ಕೊಟ್ಟಿದ್ದೇನೆ.